ಹಲೋ ನಮಸ್ಕಾರ ಶುಭೋದಯ ಸ್ನೇಹಿತರೆ. ಏನಪ್ಪ ಇವತ್ತು ವಿಷಯ ಅಂದರೆ, ನಾವು ಕಲ್ ಹಾಕಿ ಈಗ 25 ಡೇಸ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಒಂದು ಔಷಧಿ ಕೊಡೋಣ ಅಂತ ಬಂದಿದೆ. ಏನು ತೊಂದರೆ ಇದೆಯಪ್ಪ ಅಂದರೆ, ಚಿಕ್ಕ ಚಿಕ್ಕ ಹುಳುಗಳಿದೆ ಮತ್ತು ಸ್ಟ್ರಿಪ್ಸ್ ಇದೆ. ಅದಕ್ಕಾಗಿ ಏನೆಲ್ಲ ಔಷಧಿ ತಂದಿದ್ದೀವಿ ಅಂತ ನೋಡ್ತೀವಿ ಬನ್ನಿ. ಸೊ ನೋಡಿ, ಈಗ ನಾವು ಆಲ್ರೆಡಿ ಕಳೆ ಕಿತ್ತು ಒತ್ತೆಲ್ಲ ಕಿತ್ತು ಹೇಗಿಟ್ಟಿದ್ದೀವಿ ನೋಡಿ. ಪಲ್ಚಾಗಿ ಈ ಥರ ಇರಬೇಕು. ಮಂದಾಗಿದ್ದರೆ ಇಳುವರಿ ಬರೋಲ್ಲ. ಅದಕ್ಕಾಗಿ ನಾವು ಈ ಥರ ಪಲ್ಚಾಗಿ ಇಟ್ಟಿದ್ದೀವಿ. ಸೊ ಇದು ಯಾವ ಸೀಡ್ಸ್ ಅಂತ ನೀವು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಾನು ನಿಮಗೆ. ಇದು ಗಂಗಾ ಸೀಡ್ಸ್ ಅಂದ್ಬಿಟ್ಟು. ಸೊ ಇದು ಚೆನ್ನಾಗಿ ಬರುತ್ತೆ ಅಂತ ನಮಗೆ ರೆಕಮೆಂಡ್ ಮಾಡಿದ್ರು ಪಕ್ಕದವ್ರದ್ದು ರೈತರು. ಹಾಗಾಗಿ ನಾವು ಆ ಸೀಡ್ಸೇ ತೊಗೊಂಬಂದು ಚೆಲ್ಲಿದ್ದೀವಿ. ಸೊ ನೋಡಿ ಯಾವ ಥರ ಇದೆ ತೋಟ ಎಲ್ಲನೂ. ನೋಡಿ ಏನು ಔಷಧಿ ಎಲ್ಲ ತಂದಿದ್ದೀವಿ ಅಂದ್ಬಿಟ್ಟು ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ಇದೇ ನಾವು ತಂದಿರೋ ಔಷಧಿಗಳು. ಏನೆಲ್ಲ ಔಷಧಿಗಳನ್ನು ತಂದಿದ್ದರಿಂದ ಎಕ್ಸ್ ಬೋನಸ್ ಅಂತ. ಇದು ಸ್ಟ್ರಿಪ್ಸ್ಗೆ, ಉಳಕ್ಕೆ ಎಲ್ಲದಕ್ಕೂ ಆಗುತ್ತೆ. ಮತ್ತು ಇದು ಸ್ಟ್ರೇಸರ್ ಅಂದ್ಬಿಟ್ಟು, ಇದು ಚಿಕ್ಕದು 5 ml ಡಬ್ಬ. ಸೊ ಅದು ಉಳಕ್ಕೆ. ಮತ್ತು ಇದು ಮ್ಯಾಕ್ಸಿಮೇಟ್ ಅಂದ್ಬಿಟ್ಟು ಸಿಸ್ಟಮ್ ಕಾನ್ಸೆಪ್ಟ್ ಫಂಗಿಸೈಡು. ಇದು ರೋಗಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗಾಗಿ ಇದು ಏನಕ್ಕಪ್ಪ, ಡೈಥೇನಿಗೆ ಬದಲಾಗಿ ಇದನ್ನು ನಾವು ಸ್ವಲ್ಪ ಕಂಟೆಂಟ್ ಇದ್ರಾಗ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇದು ಮ್ಯಾಕ್ಸಿಮೇಟ್ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ. ಇದು ಅಸಿಪೇಟ್ ಅಂತ ಈ ಒಂದು ಔಷಧಿ. ಇದು ಇನ್ಸೆಕ್ಟಿಸೈಡ್. ಇದು ಎಲೆ ಹಿಂದೆಗಡೆ ಹುಳ ಚಿಕ್ಕ ಚಿಕ್ಕದಾಗಿ ಹುಳ ಇದೆ, ಅದಕ್ಕೋಸ್ಕರ ಅವು. ಇದು ಅಗ್ರಿಪ್ರೋ ಅನ್ನೋದು ಪ್ಲಾಂಟ್ ಗ್ರೋತ್ಗೆ. ಇದು ಮನಿಕ್ ಅಂದ್ಬಿಟ್ಟು ಇದೊಂದು ಇನ್ಸೆಕ್ಟಿಸೈಡು. ಸೊ ಇದನ್ನೆಲ್ಲ 100 ಲೀಟರ್ಸ್ಗೆ ನಾವು ಮಿಕ್ಸ್ ಮಾಡಿಕೊಂಡು ಮಿಶ್ರಣವನ್ನು ನಮ್ಮ ತೋಟಕ್ಕೆ ಕೊಡೋಣ ಬನ್ನಿ ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಇನ್ಫಾರ್ಮೇಷನ್ನ. ಥ್ಯಾಂಕ್ಸ್.